ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ನೋಡಿ, ಊರಲ್ಲಿದ್ದೀವಿ ನಾವು. ಬನ್ನಿ, ಇವತ್ತು ನೋಡಿ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇವಾಗ ಕೂಡ ಇದ್ದೆ. ತಿಥಿ ಕರಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಊರಿಗೆ ಬಂದ್ವಿ. ವಿಡಿಯೋದಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ. ಊರಿಗೆ ಬಂದ ನೆಕ್ಸ್ಟ್ ಡೇ ದಿನದ ಲಾಗು ಇದಾಗಿರುತ್ತೆ. ಇವತ್ತಿನ ದಿನ ಊರಲ್ಲಿ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಬನ್ನಿ, ಇವತ್ತು ವಾಯ್ಸ್ ಓವರ್ ಹೆಚ್ಚಿಗೆ ಕೊಡ್ತಾಯಿಲ್ಲ, ಹಾಗೆ ವಿಡಿಯೋ ಶೇರ್ ಮಾಡ್ಕೊತೀನಿ ಹೇಗಿರುತ್ತೆ ಅನ್ನೋದನ್ನ ನೀವು ಕೂಡ ನೋಡಿ. ಏಮ ಕತೆ ನೋಡ್ಕೊಂಬರ್ತಾಳೆ ನಿನ್ನ ಜೊತೆ. ದರ್ಶು ಬರ್ತಡೆಗೆ ಏಕೆ ಇಲ್ಲ, 4ನೇ ತಾರೀಕು 9ನೇ ತಾರೀಕು ಯುಗಾದಿ ಹಬ್ಬ. ಈಗ ನೀವು ಪೂಜೆಗೆ ಹೋಗ್ಬೇಕಾ? ಕೇಳಲ್ವೇ? ಹೇಳಿದ ಮತ್ತು ಹಿಂಗೆ ಹೊಡಿಬೇಕು ಮೂರ್ತಿ ಮೇಲೆ. ನಿಂಗೆ ಹೇಳ್ದೆ ತಾನೆ ನಾನು? ಹೇಳ್ದೆ ತಾನೆ? ನಾನು ಹೇಳ್ದೆ ತಾನೆ? ಹಾಂ ಹೇಳಿಲ್ಲ. ಬೇಡ, ಬಿಸ್ಲಮ್ಮು ನೋಡ್ಕೊಂಡು ಹೋಗ್ಬಿಡೋಣ, ಆಮೇಲೆ ನಾಳೆ ಹೋಗ್ಬಿಡೋಣ ಅಂದರೆ ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳ್ದೆ ನಾನು. ಅದಕ್ಕೆ ನನ್ನ ಮಾತು ಕೇಳಬೇಕಿತ್ತು. ಹುಡುಗಾಟ ಅಂತೆ, ಹುಡುಗಾಟ. ನಡಿ, ಇವಾಗ ಬಸ್ಸಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನಿಂತ್ಕೋ, ನನಗೇನಿಲ್ಲ. ಆಮೇಲೆ ಮೂತಿ ಹಿಂಗೆ ಮಾಡಿಕೊಂಡ್ರೆ ಮೂತಿ ಮೇಲೆ ಹೊಡಿತೀನಿ ಹಿಂಗೆ ಟಕ್ ಟಕ್ ಟಕ್. ಯಾರು ಸೀಟ್ ಸಿಕ್ಕಿದ್ರೆ ಕುತ್ಕೋಬೇಕು. ತಿಕ್ಕ ಹೊಸ್ದ್ರೆ ಹೊಡಿತೀನಿ. ಸಾಟರ್ಡೇನೇ ರಶ್ ಇರುತ್ತಮ್ಮ. ಯಾರು ಬೆಂಗಳೂರಿಗೆ ಹೋಗಲ್ಲ. ಹಂಗೆ ಹೇಳೋದು. ಈ ಕಡೆಯಿಂದ ಹೋಗೋರು ಇರ್ತಾರೆ. ನೋಡಿ, ಏಮ ಬರಲ್ವಂತೆ, ನಮ್ಮ ಊರಿಗೆ ಬರಲ್ಲ ಅಂತ ಇದ್ದಾಳೆ. ಖುಷಿಗೌಡ ಫ್ರೆಂಡ್ ಬರಲ್ವಂತೆ. ನಾವು ಹೊರಟ್ರಿ ಇವಾಗ ಬೆಂಗಳೂರಿಗೆ. ಖುಷಿಗೌಡನಿಲ್ಲೇ ಬಿಟ್ಬಿಟ್ಟು ಹೋಗೋಣ ಅನ್ನಿಸ್ತಾ ಇತ್ತು ನನಗೆ. ಇಲ್ಲೇ ಇರು, ಯಮ್ಮ ಇರ್ತಾಳಲ್ಲ, ಯಮ್ಮನ ಜೊತೆ ಬಾ ಮಂಗಳವಾರ. ಬಿಟ್ಟೋದ್ರೆ ನಾನಷ್ಟೇ ಹಬ್ಬ. ನನಗೆ ಹಬ್ಬ ನೀನನ್ನು ಬಿಟ್ಟೋದ್ರೆ. ಬತ್ತೀಯಮ್ಮ ಮಂಗಳವಾರ? ಬನ್ನಿರಿ ಇಬ್ರು. ಅಜ್ಜಿನೂ ಕರ್ಕೊಂಬಂದ್ರಿ. ಅಜ್ಜಿನೂ ಇದ್ಬಿಟ್ಟು ಬರ್ತೈತೆ. ಇದ್ಬಿಟ್ಟು ಬರೀ ಸ್ವಲ್ಪ ದಿನ. ಮಧ್ಯೆ ಕೂತ್ಕೋ, ಮಧ್ಯೆ ಕೂತ್ಕೋ. ಇಲ್ಲ ಹಂಗೆ ಮಧ್ಯಕ್ಕೆ ಯಾಕೋ ನೀಟಾಗಿ ಹಿಡ್ಕೊ ನೀಟಾಕೋ ಅಂತ ಅಷ್ಟೇ. ಇನ್ನೆಲ್ಲಿ ಬರುತ್ತೆ? ತಲೆಗೆ ಆಗ್ತಿಲ್ಲ. ಮನೆಗೆ ಇನ್ನೂ ಕೆಳಕ್ಕೆ ಹೋಯ್ತು ಬಟ್ಟೆ. ಇಂದು ಕೇಳ್ಕೊಳಪ್ಪ ಬಟ್ಟೆ, ಅದು ತಲೆಗೆ ಸಿಗುತ್ತೆ. ಇನ್ನು ಕೆಳಗಡೆ ಅದೇ ಬಟ್ಟೆ. ಹೇಳಿ. ಮೇಲೆ 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 ಇಟ್ಕೋ, ಮೇಲೆ ಇಟ್ಕೊಂಡು ಎದ್ದು ಹಾಂ, ಇವಾಗ ಮಲಿಕ, ಇವಾಗ ಆಗುತ್ತೆ. ಹಾಂ, ತಲೆ ತಲೆ ಆ ಕಡೆಗೆ ತೆಳ್ಬಿಟ್ಟು ಆ ತಲೆ
ಹ್ಞೂ ಒಂದ್ಸತಿ ಅರ್ಧೋಗಿತ್ತಲ್ಲ. ಅಮ್ಮನ ಕೀರ್ತಿನ ಕೂತ್ಕೊಂಡಿದ್ರು. ರಿಕ್ಷಾ ಯಾರು? ನಿಮ್ಮ ಅಜ್ಜಿ ಚಿಕನ್ ಕಬಾಬ್ ಮಾಡಾಳಂತೆ ಬರೋತ್ತಂತೆ. ದೇವಸ್ಥಾನ ಹಾಕಾದಿದೆ ತಗ ಕುಡಿ ನೀನೊಂದೆರಡು. ತಗ ಅವೇ ಇನ್ನೂ ಕುಡಿ ಒಂದೆರಡು. ಕುಡಿತಾರೆ ತಗ ಅವರು. ಏ ಬಾಯ್ಲಿ ಸ್ವಲ್ಪ ಕುಡಿ, ಈಟಾಗಲ್ಲ. ಇಬ್ರು ಅರ್ಧ ಅರ್ಧ ಕುಡ್ಕೊಂಡು. ಅವಳು ಕುಡಿಯಲ್ಲ ನಮ್ಮವಳು. ಬೇಕು ಒಂದ್ಸಲ. ಚೆನ್ನಾಗಿದ್ದಾವ? ಹ್ಞೂ ಚೆನ್ನಾಗಿದ್ದಾವೆ. ಅದಕ್ಕಿಂತ ಇನ್ನೇನು ಕೊಡು ಬೇಗ. ಲೋಟ ಊದ್ಬಿಡು ಯಮ್ಮಂಗೆ. ಇದು ನೀನು ಕುಡ್ಕೊ. ಒಳ್ಳೆಲ್ಲ ಇದ್ಬಿಟ್ಲು. ಕೊಡು ಈಸ್ಕೊಂಬಚ್ಚಮ್ಮ. ನಂಗೆ ಸ್ವೀಟ್ ಆಗಿರೋದು ಬೇಕು ಪ್ಲೀಸ್. ಇದು ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಚಕ್ಕೆ ಲವಂಗ, ಬೆಳ್ಳುಳ್ಳಿ ಕುದಿ. ಕಾರ್ನ್ಫ್ಲೋರ್ ಎಲ್ಲ ಸಿಗಲ್ಲ ಇಲ್ಲಿ. ಇದು ಚೆನ್ನಾಗಿದೆ ಅಲ್ಲ, ಖಾರವಾಗಿ. ಇಷ್ಟ ಆಯ್ತಾ? ಎಲ್ಲ ಆಯ್ಕೊಂಡು ನೋಡಿ ಆ ಪಟ್ಟೆವ್ ನೋಡಿ ಅಲ್ಲೇ ಎಷ್ಟೊಂದಿದ್ದಾವೆ. ಅಲ್ಲಿ ನೋಡಲ್ಲಿ. ಹ್ಞೂ ಮೆಣಸಿನ ಗಿಡ ಹಣ್ಣಿರಂಗವೇ. ಬರೀ ಗಂಡೆ ಎಣ್ಣೆ ಆಗಿಲ್ಲ. ಏನ್ರಿ ಬಜ್ಜಿ ಮೆಣಸಿನ್ಕಾಯಿ ತಾನೆ ಅವು. ನೋಡಿ ಎಷ್ಟೊಂದು ಬರೀ ಗಣ್ಣವಿಲೆ. ಹೆಣ್ಣವಿಲು ಅವೇ, ಹೆಣ್ಣವಿಲು ಅವೆ ನೋಡಿ, ಎಲ್ಲ ಮೇಲೆ ಕೊಯ್ತಾವೆ. ಹ್ಞೂ ಹ್ಞೂ ಅವು ಬಿಸಿಲೊತ್ನಲ್ಲಿ ಆಚೆ ಬರಲ್ವಾ? ಬಿಸಿಲು ಟೈಮಲ್ಲಿ ಆಚೆ ಬರಲ್ವಾ? ಹಾಂ ಹಾಂ ಸುಮಾರಾಗಿ ಕಾಣಿಸ್ತೆ. ನಾವು ಹತ್ರ ಬತ್ತಿದ್ದಂಗೆ ಓಡ್ತಾವಲ್ಲ ಅವು. ಹಾಂ ಇಷ್ಟೇನಾ ಹುಲ್ಲು? ಹಾಂ ಇಲ್ಲೇ ಹಾಕ್ಬಿಟ್ಟಿದ್ರಿ ಎಲ್ಲನೂ? ಇವು ಪಾಪ ಸುಮಾರಾಗವ, ತುಂಬ ಅವೇಳು ಪಟ್ಟಿಯವೆ ನೋಡಿ. ಈ ಥರ ನೋಡಿ ಹಿಂಗವೆ. ಇವು ಚೆನ್ನಾಗವೆ ಗಿಡ. ಒಂದು 5-6. ಯಾಕೆ ಬಾಚೆ ಇದನ್ನೇ ಚಪ್ಪಲಿ ಬಿಚ್ಚಿಬಿಟ್ಟೋದೆ? ಏನು ಮುಳ್ಳು? ಏನು ಮುಳ್ಳು? ಮುಳ್ಳ ಅವು? ಮುಳ್ಳಲ್ಲ, ಅಲ್ಲಿ ಕರ್ಬೇವಿನ ಸೊಪ್ಪು ಕಿತ್ವಲ್ಲ ಅದ್ರದ್ದು ಹೂವು. ಹಂಗೆ ಹೋಗ್ಬೇಕಾ ನಾವೀಗ? ಬೇಡ, ಬರ್ಬೇಕವ? ಬರ್ಬೇಕಾ? ಹೂವು ಬರ್ತೈತೆ. ಹಾಯ್. ತಲೆ ಬಚ್ಕೊಂಡಿದ್ದೀನಿ ಇವತ್ತು. ಇರು ಫೋಟೋ ತೆಗಿತೀನಿ. ಇವತ್ತು ತಲೆ ಬಚ್ಕೊಂಡಿದ್ದೀನಿ. ಸಿಕ್ಕಾಗಿತ್ತು. ಮೊನ್ನೆ ಬಾಚಿರಲಿಲ್ಲ. ಮೊನ್ನೆ ಬಾಚಿದ್ದೆ ನೋಡು. ಅಲ್ಲಿ ಹೆಂಗಾರ್ತು ಗೊತ್ತಮ್ಮ ನವಿಲಲ್ಲಿ ಆ ಕಡೆಗೆ. ನೋಡು. ಹ್ಞೂ ಎಲ್ಲಿ
ನೋಡಮ್ಮ ಪಾಪ ಅದು ಒಂದೇ ಲೋನ್ಲಿ ಆಗಿದೆ ನೋಡು. ಅದು ಆರಕ್ಕಾಗಲಿಲ್ಲ ಪಾಪ, ಅವೆಲ್ಲ ಹೊಲ್ಟದ ನೋಡಿ ಪಾಪ. ಗೆದ್ಲು. ನೋಡಿ ಅವಾಗ ಇಲ್ಲೆಲ್ಲ ಇಲ್ಲಿ ಇವೆಲ್ಲ ಇತ್ತಲ್ಲ, ಇಲ್ಲೆಲ್ಲ ಹೂವಿನ ಗಿಡ, ತರಕಾರಿ, ಸೊಪ್ಪು ಎಲ್ಲ ಬೆಳೀತಿದ್ದಿದ್ದು ಜಾಗ. ಅಲ್ಲಿ ನೀರಿರೋದಲ್ಲ ಆ ಕಡೆ, ಆ ನೀರು ತಗೊಂಬಂದು ಇಲ್ಲೂ ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೆಳೀತಾ ಇತ್ತು ಇಲ್ಲಿ. ಹಾಂ ಬೆಳ್ಳುಳ್ಳಿನೂ ಸಹಿತ ಬೆಳೀತಿರ್ಲಿಲ್ವಾ? ಬಿಟ್ಲು. ನಾನು 5,000 ಕೊಡ್ತೀನಿ ಬಾಮ್ಮ. ರೈತಾಲೆ ಸ್ಕ್ವಿರಿಲ್ ನೋಡಲ್ಲಿ ಹಿಂಗೆ ತಿಂದೈತಿ. ಕಾಯಿ ಅದು ಇನ್ನು. ಮತ್ತೆ ಒಳಗಡೆ ನೋಡು. ಕಾಯಿ ಇನ್ನೂ ಅದು ಕಿತ್ಕೊಂಡು ತಿಂದೈತಿ ಸ್ವಲ್ಪ. ಕಿತ್ತಿದಲ್ಲ ಅದು ಆ ಥರ ತೆಗಿಸಿ ಅದಾದ್ರೂ ತಿಂತಾರೆ ಪಾಪ. ಕಾಯಿ ಅದು ಚೆನ್ನಾಗಿಲ್ಲ ಎಸಿ, ಬಿಸ್ಲಿಗೆ ಹಂಗಾಗಿರೋದು ನೋಡು. ಪಾಪ ಮಗು ಇಷ್ಟೇ ಕ್ಯೂಟ್ ಬೇಬೀಸ್. ಇಷ್ಟೊಂದು ಮಾವಿನ ಮರ ಯಾಕೆ ಹಾಕಿರೋದು ನಾವು? ಮಾವಿನ ಹಣ್ಣು ತಿನ್ನಕ್ಕೆ. ಇಷ್ಟೊಂದು 5 ಹಾಕ್ಬಿಟ್ರೆ ಸಾಕ ತಿನ್ನಕ್ಕೆ. ಯಾವ ಮುಲ್ಗೆಡ್ತವೆ ಇದು 25 ಗಿಡ ಇರ್ಬೋದಾ? 25 ಇದೆ. ಎಷ್ಟ ಗಿಡ? ಬಾ. ಹಾಂ 60 ನೋಡು 60 ಯಾರು ಮತ್ತೆ ತಿಂತಾರೆ? ಎಲ್ಲ ವೇಸ್ಟ್. ಹೌದು, ಎಲ್ಲ ವೇಸ್ಟ್. ಏನು ಮಾಡೋದು? ಇಲ್ಲಿ ಅಜ್ಜಿ ತಲೆ ಚಟ್. ನಮ್ಮಮ್ಮ ಹೇಳ್ಕೊಟ್ರು ನನಗೆ. ಅಜ್ಜಿ ತಲೆ ಚುಟ್ ಬರಲ್ಲ, ನಾನು ಬರಲ್ಲ ಅಂತ ಹೋಗ್ತಿದ್ಲು. ಇವಾಗ ಹಾಂ ಅಜ್ಜಿ ತಲೆ ಗಿಡನೂ ಏನು ಅಷ್ಟಕ್ಕಷ್ಟೇ ಈ ಕಡೆಗೆ, ಎಲ್ಲ ಒಂಚೂರು ಏನೇ ಇಲ್ವಲ್ಲ ಈ ಮರದ. ಕೇಳಿದ್ ನಾನು ಅದೇನಂತ. ಯಾವ್ದನ್ನ? ಹುಲ್ಲು ಹುಲ್ಲು. ಎಲ್ಲರೂ ಅಷ್ಟೇ ಅಂಚಮನೆ ಇರೋದು ಕಾಯಿಲ್ಲ. ಕಾಯಿ ಇಲ್ವ ಈ ಸತಿ ಹೆಚ್ಚಿಗೆ? ಓಸತಿ ಚೆನ್ನಾಗಿ ಬಿಟ್ಟಿದ್ದಲ್ಲ ಕಾಯಿ. ಕೇಳಬೇಡ, ಬೀಳ್ಸ ಬಿಟ್ಟ ಅದೆಲ್ಲ ರೋಗ ಆಗೈತದ. ಹೂವು ಬಿಟ್ಟದಿದು, ಹೂವು ಬಿಟ್ಟೈತೆ ಇವಾಗ. ಪೀಚ್ ಒಂದೊಂದವೆ ಕಚ್ಚಿಲ್ಲ ಕಾಯಿ. 3 ಬ್ಯಾಚ್ ಆಗೋದು. ಕಾಯಿ ಕಚ್ಚಿಲ್ಲ. ಬಾ, ಈ ಮರ ಅಂತ ಹೋಗೇ ಬಿಟ್ಟದೆ. ಮರ ಅಷ್ಟೇ ಇವ್ನು ತೆಗ್ದಾಕ್ಬಿಡ್ಬೇಕು ಅಲ್ವೇನವಾ? ಎಷ್ಟು ವರ್ಷ ಆಯ್ತು ಆಲೆ? 18 ವರ್ಷ ಆಯ್ತಾ? ಅಲ್ಲೇ ಬೋರಮ್ಮಜ್ಜಿ ಭೀಮಮ್ಮ ಇಬ್ರು ಇಲ್ಲಿ ನೋಡಿ ಪೂಜೆ ಮಾಡಿಲ್ವಾ? ಇಲ್ಲೊಂದು ಅಲ್ಲೊಂದು. ಯಾವಾಗ ಪೂಜೆ ಮಾಡಿದ್ದದು? ಹಬ್ಬದ ದಿವಸ ಮಾಡಿರೋದು. ಆ ಕಡೆ ಬೋರಮ್ಮಜ್ಜಿ, ಈ ಕಡೆ ಭೀಮಮ್ಮ. ಆ ಕಡೆ ಅಲ್ಲಿ ಕಲ್ಲಾಕಿಲ್ವ ಅಲ್ಲಿ ಅವ್ವ ಅಲ್ಲಿ. ಬಾ, ಬೋರಮ್ಮಜ್ಜಿ ಗೊತ್ತಿಲ್ವಾ? ಮರ್ತೋಗಿದ್ದೀಯಾ? ಅಪ್ಪಾರವ್ವ. ಚಿಕ್ಕವಳ ಅವಳು ಅವಾಗಿನ 3 ವರ್ಷ. ಹಾಂ, ಬೋರಮ್ಮ ಸತ್ತಿದ್ದು ಗೊತ್ತು. ಗೊತ್ತಾ? ನಾಗಮ್ಮಜ್ಜಿ ನೀರಲ್ಲಿ ಸ್ನಾನ ಮಾಡಿಸಿರಲ್ಲ, ಬಿಸಿನೀರಲ್ಲಿ. ಹೌದಾ? ಅದಕ್ಕೆ ಚೇರ್ ಹಾಕಿ ಬ್ಲ್ಯಾಕ್ ಸೀರೆ ಏನೋ. ನನಗೆ ಸೀರೆ ಎಲ್ಲ ನೆನಪಿಲ್ಲ ಅಮ್ಮ, ನಿನಗೆ ಸೀರೆ ಎಲ್ಲ ನೆನಪು. ಇದನ್ನ ನೀನು ಕೇಳಿದ್ದು? ಅದು ಹುಲ್ಲು ಹೊಸಗೆ ಹಾಕೋದು, ಅದ್ರ ಮ್ಯಾಕೆ ಹೋಗ್ತಿ. ಬಾ, ರಾಗಿದು
ಅದು ಉಬ್ಲು ಅಂತಾರೆ. ಏನಿದು? ಉಬ್ಲು. ಏಯ್ ತಲೆ ಮೇಲೆ ಬರುತ್ತೆ, ನಡಿ ನೀನು. ತಲೆ ಮೇಲೆ ಬರುತ್ತಮ್ಮ. ನೋಡ್ದಾ, ಕಣ್ಣಿಗೆ ತುಂಬ್ಕೊಂತದ್, ನಡಿಯಮ್ಮ. ಟಂಪ ತಂದಿದ್ರಾ? ಸೈಡಿಗೆ ನಿಂತ್ಕೋಬೇಕಂತ. ಹ್ಞೂ ಹ್ಞೂ ಹ್ಞೂ. ಹ್ಞೂ. ಹುಳಿನಾ? ಹುಳಿ ಐತಾ? ಖಾರನಾ? ಜಾಸ್ತಿ ಖಾರ ಆಯ್ತಾ? ಹ್ಞೂ. That's why Britannia is offering every Indian a chance to visit Paris. Britannia. ಮುಂದೆ ಒಂಚೂರು ಹಾಕೋದು. Scan the bag. ನಾನು ತಿರ್ಗಾ ಹಾಕ್ತೆ. ಹೂವ ಹ್ಞೂ. ಆಯ್ತದಲ್ಲ, ಹಾಕೋ. ಚಳಿ ಐತದೆ ಗಾಡೀಲಿ. ಬೇಕಾದ್ರೆ ಅಲ್ಲಿ ಬಿಚ್ಚಾಕಿ ಬ್ಯಾಗಲ್ಲಿ ಇಟ್ಕೊಳ್ಳ. ಗುಂಡಿ ಹಾಕೋ, ಗುಂಡಿ ಹಾಕೋ. ಇದು ಬಂದು ಭಾನುವಾರ ಬೆಳಗ್ಗೆ 5 ಗಂಟೆ ಬೆಳಗ್ಗೆನೇ ಎದ್ದು ಬೆಂಗಳೂರಿಗೆ ಹೋಗೋಕ್ಕೆ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ಇನ್ನೂ ಕೂಡ ಕತ್ಲೆ ಇದೆ. 5:15 ಆಗಿದೆ ಮನೆ ಬಿಟ್ಟಾಗ. ಇವಾಗ ಮನೆ ಬಿಡ್ತಾ ಇದ್ದೀವಿ. ಕೂತ್ಕೋ. ಅದ್ಪಂತ ಕೊಡು ಒಂದಾಗಿ ತಗೊಳಕತ್ತದ. ನೋಡಿ, ಇನ್ನೂ ಯಾರು ಕೂಡ ಎದ್ದಿಲ್ಲ. ಅಷ್ಟೊತ್ತಿನಲ್ಲಿ ಹೋಗ್ತಾ ಇದ್ದೀವಿ ಕುಣಿಗಲ್ಗೆ. ಅಪ್ಪ ಗಾಡೀಲಿ ಬಿಡ್ತಾ ಇದ್ದಾರೆ. ನೋಡಿ, ನಾಯಿಗಳೆಲ್ಲ ಎದ್ದಿದ್ದಾವೆ. ಮನುಷ್ಯರಂತೂ ಯಾರು ಕೂಡ ಎದ್ದಿಲ್ಲ. ಇಲ್ಲೊಂದು ಸ್ವಲ್ಪ ಜನ ಎದ್ದು ಅಂಗಡಿ ಹತ್ರ ಆಲ್ರೆಡಿ ಕೂತಿದ್ರು. ನಾವು ಕುಣಿಗಲ್ ಬರೋ ಅಷ್ಟರಲ್ಲಿ ಬೆಳಕಾಯಿತು ಸ್ವಲ್ಪ. ನೋಡ್ತಾ ಇರ್ಬೋದು, ಇವಾಗ ಕುಣಿಗಲ್ ರೀಚ್ ಆದ್ವಿ. ಇವಾಗ ಸ್ವಲ್ಪ ಬೆಳಕಾಗಿದೆ. ಬೆಂಗಳೂರಿಗೆ ಹಿಂಗ ಹೋಗೋದು. ಗಾಡಿ ಬರ್ತೈತಿ, ಈ ಕಡೆ ಹೋಗ್ಬಿಟ್ಟಿರು. ಆಯ್ತು. ಮಾರ್ನಿಂಗ್ ಸನ್ರೈಸ್ ಆ ಕಡೆ ಇನ್ನೂ ಆಗ್ತಾ ಇಲ್ಲ. ಬೆಂಗಳೂರಿಗೆ ಹೋಗಿ ಸಿಗ್ತೀವಿ, ಇಲ್ಲ ಒಂದೊಂದು ಫಿಕ್ಸ್ ಆಗ್ತೀವಿ. ನಡಿ, ಆ ಕಡೆ ಹೋಗೋಣ. ಧೂಳು ಎದ್ದಾಡ್ತು.
ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್, ಟೇಕ್